ಸೈಡಲ್ಲಿ ಹಾಕ್ಬಿಡೋದಣ್ಣ ಇಲ್ಲ ಕಾಲ್ಗಿಲ್ಲ ಪೈರಿ ಮಾಡಿ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಅದರ ಪರಿಣಾಮ ಮೈಸೂರು ಹತ್ಕೊಂಡು ಉರಿತಾ ಇದೆ. ಇವತ್ತು ನೋಡ್ತಾ ಇದ್ದಾರೆ ಯಾವ ಥರದಲ್ಲಿ ನಡೀತಾ ಇದೆ. ಒಬ್ಬರು ಸೂಸೈಡ್ ಮಾಡ್ಕೊಂಡ್ಬಿಡ್ತೀರಿ ಅಂತಾರೆ, ಇನ್ನೊಬ್ಬರು ನಾವಿಲ್ಲೇ ಸತ್ತೋಗ್ಬಿಡ್ತೀವಿ ಅಂತಾರೆ. ಏನು ತಿಳ್ಕೊಂಬಿಟ್ಟಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ಮೈಸೂರಿನಲ್ಲಿ ಇನ್ನೂ ರಾಜ್ಯ ಸರ್ಕಾರದ ಬಗ್ಗೆ, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಮತ್ತು ಜನಗಳು ಯಾವ ಥರದಲ್ಲಿ ನಡೀತಾ ಇದ್ದಾರೆ ಅನ್ನೋದು ಇವತ್ತು ನೋಡ್ತಾ ಇದ್ದಾರೆ. ಈ ಕೃತ್ಯಕ್ಕೆಲ್ಲ ನಮ್ಮ ರಾಜ್ಯಪಾಲರೇ ಕಾರಣ ಆಗ್ತಾರೆ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಒಂದು ಸಣ್ಣ ಅನಾವಶ್ಯಕ ಏನೋ ನಡೆದೋಯ್ತು ಅಂತಂದರೆ ಇದರ ವಿರುದ್ಧ ಪ್ರತಿಭಟನೆಗಳು ಮಿತಿ ಮೀರಿ ಎಲ್ಲೇ ಹೋಗುತ್ತೆ. ಆವಾಗ ಅದರ ಪರಿಣಾಮಕ್ಕೆ ನೇರ ನೀವು ಅನುಭವಿಸ್ಬೇಕಾಗುತ್ತೆ. ಅಲ್ಲ ರೀ, ನಿಮ್ಗೇನು ಮಾನ ಮರ್ಯಾದೆ ಗೌರವ ಏನೂ ಇಲ್ವಾ? ನೀವೊಬ್ಬರು ರಾಜ್ಯಪಾಲರಾಗಿಟ್ಕೊಂಡು ಆ ಕಿತ್ತೋದು BJP-ಯವ್ರ ಮಾತು ಕಟ್ಕೊಂಡು ಈ ಥರ ಎಲ್ಲ ಆಡ್ತೀರಿ. ಅವನ ಅಮಿತ್ ಶಾ ಅಂತೆ, ಅವನೇನು ಮನುಷ್ಯನ ಕುಲುಬ, ಅವನು ಒಬ್ಬ ಹೋಮ್ ಮಿನಿಸ್ಟ್ರ್ ದೇಶಕ್ಕೆ. ನಾನು ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಹಿನ್ನೆಲೆ ಇದ್ದಾರಲ್ಲ ಜನ, ಅವ್ರ ಮಾತು ಕಟ್ಕೊಂಡು ನೀವು ಈ ಥರ ಎಲ್ಲ ನಡೆಸ್ತಾ ಇದ್ದೀರಾ. ಇದು ದೇಶನೇ ನೋಡ್ತಾ ಇದೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಾಳ ಅನುಭವಿಸ್ತೀರಾ. ದಯವಿಟ್ಟು ನಿಮ್ಮ ರಾಜ್ಯಪಾಲರಿಗೆ ಹೇಳ್ಬಿಟ್ಟು, ನೀವೇನು ನೇಮಕ ಮಾಡಿದ್ದೀರಾ ನಮ್ಮ ರಾಜ್ಯದಲ್ಲಿ, ಆ ಕಿತ್ತೋದು ರಾಜ್ಯಪಾಲರಿಗೆ ಹೇಳ್ಬಿಟ್ಟು ವಾಪಸ್ ತಗೊಳಕ್ಕೆ ಹೇಳಿ. ಯಾಕೆಂದರೆ ಇವ್ರ ಮೇಲೆ ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಕ್ಕೋ ಸಾಧ್ಯತೆಯೂ ಇಲ್ಲ, ಸಿಕ್ಕೋದು ಇಲ್ಲ. ಇದು ವಿನಾಕಾರಣಕ್ಕೆ ಏನು ನೀವು ಆಪತ್ತು ತರ್ಕೋಬೇಕು ಅದನ್ನು ತರ್ಕೋತಾ ಇದ್ದೀರಾ. ದಯಮಾಡಿ ಅರ್ಥ ಮಾಡ್ಕೊಂಡು ಇನ್ನು ಮುಂದಕ್ಕೆ ನಡ್ಕೊಳ್ಳೋ ರೀತಿ ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ಸರ್ ಇದು ಒಂದು ವ್ಯಕ್ತಿಗತವಾದಂಥ ಬಂದ್ ಆಗ್ತಾ ಇರ್ತಕ್ಕಂಥದ್ದು. ವ್ಯಕ್ತಿಗತಕ್ಕೋಸ್ಕರ ಇದು ವ್ಯಕ್ತಿಗತ ಅಂತ ನೀವೇ ಯಾಕೆ ಹೇಳ್ತೀರಿ? ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಬೇಕಾದಂಥವ್ರು. ಅವರು ಇದರಲ್ಲಿ ಯಾವ್ಯಾವ ಥರ ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದೀರಿ. ತಮ್ಮ ಮಾಧ್ಯಮದಲ್ಲೇ ದಿನನಿತ್ಯ ತೋರಿಸ್ತಾ ಇದ್ದೀರಿ. ಏನೂ ಇಲ್ಲ, ಮೂಡಾದೊಂದು ಹಗರಣ ಇಟ್ಕೊಂಡು ಅದರಲ್ಲಿ ಯಾವುದೇ ರೀತಿ ಅವ್ರ ಹತ್ರ ಸುದೀರ್ಘ ದಾಖಲಾತಿ ಇಲ್ಲ, ಇನ್ನೊಂದಿಲ್ಲ. ಕಿತ್ತೋದು ಯಾವುದೋ ಒಂದು ವ್ಯವಹಾರದ್ದು ಹಿಡ್ಕೊಂಡು ಈಗ ಮಾನ್ಯ ಮುಖ್ಯಮಂತ್ರಿ ಆಗಿದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಅವ್ರದ್ದೇ ಇಷ್ಟೊಂದು ದೊಡ್ಡದಿದೆ. 83 ಎಕರೆ ಮೇಯ್ಕೊಂಡು ಕೂತಿದ್ದಾರೆ ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು. ಅದರ ವಿರುದ್ಧ ನೀವು ಕೇಳ್ತಾ ಇಲ್ಲ. BJP ಅದು ಯಾರೋ ಶಶಿಕಲಾ ಜೊಲ್ಲೆ ಇವ್ರದ್ದೆಲ್ಲ ತುಂಬ ಹಗರಣಗಳಿದೆ. ಇದನ್ನೆಲ್ಲ ನೀವು ತಗೊಳ್ಳಿಲ್ಲ. ನಾನೇ ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ, ಒಬ್ಬ ಪ್ರಜೆಯಾಗಿ ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ ನೆನ್ನೆ. ಅದಕ್ಕೇನು ಮಾಡ್ತೀರಾ ನೋಡೋಣ. ಸೋಮವಾರ ನೀವು ಮಾಡಲಿಲ್ಲ ಅಂದರೆ ನಾವು ಕಾನೂನು ಮುಖಾಂತರ ನಾವೇನು ಮಾಡಬೇಕು ಅದನ್ನೇ ಮಾಡ್ತೀವಿ. ಸರ್, ಈ ಎಲ್ಲ ಕಾನೂನು ಈ ಹೋರಾಟಗಳಿಂದ ಸಿದ್ದರಾಮಯ್ಯನವ್ರ ಮೇಲೆ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಪರ್ಮಿಷನ್ಸನ್ನು ವಾಪಸ್ ತೆಗಿಬೋದು ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗ್ಲೂ ತಗೊಳ್ಳೇಬೇಕು, ತಗೋತಾರೆ. ಇದು ನೋಡ್ತಾ ಇರಿ, ಕಾದು ನೋಡಿ. ಸೋಮವಾರ ಅಥವಾ ಮಂಗಳವಾರ ತಗೊಳ್ಳೇಬೇಕು. ಅಲ್ಲಿ ಏನು ಇಲ್ಲವೇ ಇಲ್ಲ ರೀ. ಸುಮ್ಮನೆ ಅನಾವಶ್ಯಕವಾಗಿ ಅವ್ರನ್ನ ಇಳಿಸೋ ಪ್ರಯತ್ನ ಮಾಡಬೇಕು. ಈಗ ಎನ್ಕ್ವೈರಿ ಕಂಡಕ್ಟ್ ಮಾಡುವಾಗ ಇವ್ರು ಏನು ಮಾಡಬೇಕು? ಅವ್ರು ಇಳಿಬೇಕು ಅಂತೇಳಿ ಇವ್ರ ಉದ್ದೇಶ ಇದೆ. ಅವ್ರನ್ನ ಇಳಿಸ್ಬಿಡ್ಬೇಕು ಹೇಗಾದ್ರೂ ಮಾಡಿ, ಅದಷ್ಟೇ ಇವ್ರ ಉದ್ದೇಶ. ಮೇಡಮ್, ಬಂದ್ ಆಗುತ್ತೆ, ಆಗಲೇಬೇಕು, ಹಾಗೇ ಆಗುತ್ತೆ. ನಮ್ಮ ಪಕ್ಷದ ವತಿಯಿಂದ ನಾಳೆ ಪೂರ್ತಿ ಮಹಾ ದೊಡ್ಡ ಸಭೆನ ನಡೆಸ್ತಾ ಇದ್ದೀವಿ. ಅದರಲ್ಲಿ ಹಿರಿಯರೆಲ್ಲ ಸೇರ್ಕೊಂಡು ಏನು ಇತ್ಯರ್ಥ ತಗೋತಾರೋ ಅಂದರೆ ಸೋಮವಾರ ಮಾಡೋದಂತೂ 100ಕ್ಕೆ 99% ಗ್ಯಾರಂಟಿ. ಅಂದರೆ ಎಲ್ಲ ಸಂಘಟನೆಗಳನ್ನ ಒಟ್ಟುಗೂಡಿಸೋ ಚಾಲೆಂಜ್. ಹೌದು. ನಾವೇನು ಯಾರಿಗೂ ಕರೀತಾರಲ್ಲ, ಅವರವರೇ ವೈಯಕ್ತಿಕ ಬರ್ತಾರೆ. ಯಾಕೆಂದರೆ ಇವರು ಯಾವ ರೀತಿ ರಾಜ್ಯಭಾರ ಮಾಡಿದ್ದಾರೆ ಅನ್ನೋದು ಇಷ್ಟಲ್ಲೇ ಗೊತ್ತಾಗುತ್ತೆ. ಸಹಕಾರ ನೋಡ್ತಾ ಇದ್ದೀರಿ. ಇವತ್ತು ಬೆಂಕಿ ಇಟ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರು. ಎಲ್ಲ ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ಅನ್ನೋದು. ಇದು ಇನ್ನೂ ಹತ್ಕೊಂಡು ಉರಿಯುತ್ತೆ ಮುಂದಕ್ಕೆ ನೋಡಿ. ಸರ್, ಯಾಕೆ ಸರ್ ಸಿದ್ದರಾಮಯ್ಯನವ್ರ ಕಂಡ್ರೆ ಅಷ್ಟೊಂದು ಅಭಿಮಾನ? ಸರ್, ಈಗ ಅವ್ರು ಯಾರಿಗೂ ದ್ರೋಹ ಮಾಡಿದಂಥ ಜನ ಅಲ್ಲ. ಯಾರಿಗೂ ಒಂದು ಮಗುನ ಕೇಳಿ ಸಿದ್ದರಾಮಯ್ಯನವರು ಅಂದರೆ ಏನು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಆ ಒಬ್ಬ ಮಹಾನುಭಾವನ ಬಗ್ಗೆ ಇವರು ಈ ಥರ ಮಾಡ್ತಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಸತ್ಯವಾಗ್ಲೂ ಇವ್ರಿಗೆ ನೈತಿಕತೆ ಇದೆಯಾ? ಆ ನೈತಿಕತೆ ನಡೆಯುವಂಥ ಜನಗಳ ಇವರು. ಆ ಪ್ರಧಾನಮಂತ್ರಿಗಳು ನೋಡ್ತಾ ಕೂತಿದ್ದಾರೆ. ಅವ್ರದ್ದೇ ಇವೆಲ್ಲ ಆಟ. ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ಏನೇನು ತೋರಿಸ್ಬೇಕು ಜನ ತೋರಿಸ್ತಾರೆ ನಿಮಗೆ. ಓಕೆ ಸರ್. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.